ಹಲೋ ಗೆಳೆಯರಿ, ಅನಗ ಫೋರಮ್ಗೆ ಎಲ್ಲರಿಗೂ ಸ್ವಾಗತ. ಗೆಳೆಯರಿ, ಇದು 29 ಸೆಪ್ಟೆಂಬರ್ 2024ರಂದು KEA ನಡೆಸಿದ VAOR GTTC ಕಂಪಲ್ಸರಿ ಕನ್ನಡ ಪ್ರಶ್ನೆ ಪತ್ರಿಕೆ. ಓಕೆ, ಸೊ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಓಕೆ, ಜಮೀನು, ರೈತ, ಕಾಗದ, ಅಸಲು, ಲಾಯರು, ಕಾರ್ಡು, ಫೀಸು, ಕಾಲೇಜು, ಅಲೆಮಾರು, ಸಾಬೂನು, ಪಾದ್ರಿ, ಮೇಜು, ಮತ್ತು ಅಜ್ಜ, ಅಕ್ಕಿ, ತಿಳಿ, ನಿದ್ದೆ. ಸೊ ಫ್ರೆಂಡ್ಸ್, ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತಂದರೆ ಇದು. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಬೇರೆ ಭಾಷೆಯ ಪದಗಳು. ಓಕೆ, ಸೊ ಹಂಗಾಗಿ ಆನ್ಸರ್ 4. ನೆಕ್ಸ್ಟು, ಕುಲಾಲ ಚಕ್ರ ಎಂಬ ಪದದ ಅರ್ಥ ಏನು? ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನ, ಮಕ್ಕಳು ಗೋಲಿ ಆಡಲು ಬಳಸುವ ಚಕ್ರ, ಬಾವುಟದಲ್ಲಿ ಬಳಸುವ ಬಣ್ಣದ ಚಕ್ರ, ಅಥವಾ ಕುಲವಂತರು ಬಂಡಿಗೆ ಬಳಸಿದ ಗಾಲಿ. ಫ್ರೆಂಡ್ಸ್, ಕುಲಾಲ ಚಕ್ರ ಅಂತಂದರೆ ಚಕ್ರ ಇಲ್ಲಿ ನೋಡ್ಬೋದು ನೀವು, ಇದು ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಓಕೆ, ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ಕವಿಗಳು ಮತ್ತು ಅವ್ರ ಕೃತಿಗಳು ಕೊಟ್ಟಿದ್ದಾರೆ, ಅಂದರೆ ಸಾಂಗ್ಸು. ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಕೊಟ್ಟಿದ್ದಾರೆ. ಈ ಕಡೆ ಇದು ಜೋಗದ ಸಿರಿ ಬೆಳಕಿನಲ್ಲಿ ಬಂದ್ಬಿಟ್ಟು KS ನಿಸಾರ್ ಅಹಮದ್ ಅವ್ರದ್ದು. ಓಕೆ, ನೆಕ್ಸ್ಟು, ಮೂಡಲ ಮನೆಯ ಮುತ್ತಿನ ನೀರಿನ, ಇದು ದ.ರಾ ಬೇಂದ್ರೆ ಅವರದು. ನೆಕ್ಸ್ಟು, ಆನಂದಮಯ ಈ ಜಗಹೃದಯ, ಇದು ಬಂದ್ಬಿಟ್ಟು ಕುವೆಂಪು ಅವ್ರದ್ದು. ನೆಕ್ಸ್ಟು, ಡಿ ಹಚ್ಚೇವು ಕನ್ನಡದ ದೀಪ, DS ಕರ್ಕಿ. ಓಕೆ, ಸೊ ಫ್ರೆಂಡ್ಸ್, ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3. ನಾಲ್ಕನೇ ಪ್ರಶ್ನೆ, KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಓಕೆ, ಇದು ಕಾದಂಬರಿನ, ಸಣ್ಣ ಕಥೆನ, ನೀಳ್ಗತೆನ ಅಥವಾ ನಾಟಕನ? ಫ್ರೆಂಡ್ಸ್, ಇಲ್ಲಿ ಎರಡರಲ್ಲಿ ಕನ್ಫ್ಯೂಷನ್ ಇತ್ತು. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನೀಳ್ಗತೆ. ಭಾಳಷ್ಟು ಜನ ನಾಟಕ ಅಂತ ಹೇಳ್ತಿದ್ರು, ಬಟ್ ಇದು ಆ್ಯಕ್ಚುಲಿ ನೀಳ್ಗತೆ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ಇದರಲ್ಲಿ ಸಿದ್ದರಾಮ ಚಾರಿತ್ರೆ, ಸೋಮನಾಥ ಚಾರಿತ್ರೆ, ಶರಭ ಚರಿತ್ರೆ ಮತ್ತು ವೀರೇಶ ಚರಿತೆ. ಸೊ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದಂತಂದರೆ ಫ್ರೆಂಡ್ಸ್ ವೀರೇಶ ಚರಿತೆ. ಓಕೆ, 6ನೇ ಪ್ರಶ್ನೆ, ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಓಕೆ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಆಸ್ತಿ ಅಂತ ಕೇಳಿದ್ದಾರೆ. ಆಸ್ತಿ ಅಂತಂದರೆ ಶ್ರದ್ಧೆ ಅಂತ ಅರ್ಥ. ನೆಕ್ಸ್ಟು, ಉತ್ಕರ್ಷ ಅಂತಂದರೆ ಏಳಿಗೆ, ಅಗ್ರಣಿ ಅಂತಂದರೆ ಮುಂದಾಳು, ಮತ್ತು ಇಶುಧಿ ಅಂತಂದರೆ ಬತ್ತಳಿಕೆ ಅಂತ ಅರ್ಥ. ಓಕೆ, ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇದು. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಇಲ್ಲಿ ಅಗೇನ್ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇದರಲ್ಲಿ ಉಡುಗಿಸು, ಉಡುಗಿಸು ಅಂತಂದರೆ ತಗ್ಗಿಸು ಅಂತ ಅರ್ಥ. ನೆಕ್ಸ್ಟು, ಕಸಾಯಿ ಅಂತಂದರೆ ಕಟುಕ, ಕಸಾಯಿ ಖಾನೆ ಅಂತಂತಾರಲ್ಲ, ಸೊ ಇದು ಕಸಾಯಿ ಅಂದರೆ ಕಟುಕ, ಕಟುಕನ ಖಾನೆ, ಕಸಾಯಿ ಖಾನೆ ಅಂದರೆ ಕಟುಕನ ಖಾನೆ. ಮುಂದಿನೆಯದು ಕಳಭ, ಕಳಭ ಅಂತಂತಂದರೆ ಆನೆಯ ಮರಿ ಅಂತ ಅರ್ಥ. ನೆಕ್ಸ್ಟು, ಕಪೋತ ಅಂತಂದರೆ ಪಾರಿವಾಳ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 7ನೇದು ಇದು. ವಿರುದ್ಧ ಪದವಲ್ಲದನ್ನು ಗುರುತಿಸಿ, ವಿರುದ್ಧ ಪದ ಅಲ್ಲದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಕ್ಷಯ, ಕ್ಷಯ ಅಂದರೆ ಕಡಿಮೆ ಆಗ್ತಾ ಬರೋದು, ಸೊ ಅದರ ವಿರುದ್ಧ ಪದ ವೃದ್ಧಿ ಆಗೋದು, ಇದು ಕರೆಕ್ಟ್ ಇದೆ. ವೃಷ್ಟಿ, ಇದರ ವಿರುದ್ಧ ಪದ ಸಮೃಷ್ಟಿ. ಓಕೆ, ಶಾಖ, ಇದರ ವಿರುದ್ಧ ಪದ ಶೀತ. ನೆಕ್ಸ್ಟು, ಸಂಧ್ಯಾ ಅಂದರೆ ಸಂಜೆ,
ಇದು ಸಮಾನಾರ್ಥಕ ಪದ ಆಯಿತು. ಸೊ ಹಂಗಾಗಿ ಇದು ವಿರುದ್ಧ ಪದ ಅಲ್ಲ ಅಂತೆ, ವಿರುದ್ಧ ಪದ ಅಲ್ಲದ್ದನ್ನು ಗುರುತಿಸಿ ಅಂತಿದ್ದಾರೆ. ಸರಿಯಾದ ಉತ್ತರ ಇಲ್ಲಿ ಸಂಧ್ಯಾ ಸಂಜೆ. ಇದು ವಿರುದ್ಧ ಪದ ಅಲ್ಲದ್ದು, ಅಂದ್ರೆ ಇವು ಎರಡು ಸಮಾನಾರ್ಥ ಪದಗಳು. ಓಕೆ, ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ತತ್ಸಮ ಮತ್ತೆ ತದ್ಭವದ ಪಟ್ಟಿ ಕೊಟ್ಟಿದ್ದಾರೆ, ಅವೆರಡನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ಕಾವ್ಯದ ತದ್ಭವ ರೂಪ ಕಬ್ಬ. ನೆಕ್ಸ್ಟ್ ಗೋಷ್ಠಿ, ಇದ್ರದ್ದು ತದ್ಭವ ರೂಪ ಗೊಟ್ಟೆ ಅಂತ ಅರ್ಥ. ಛತ್ರಿಕಾ ಅಂದ್ರೆ ಸತ್ತಿಗೆ ಅಂತ. ತಟ, ನದಿಯ ತಟ ಅಂತ ಹೇಳ್ತೀವಲ್ಲ ಆ ಥರ ತಟ ಅಂತ, ಅದರದ್ದು ತದ್ಭವ ರೂಪ ದಡ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಫ್ರೆಂಡ್ಸ್ ಎರಡನೇದು. ಮುಂದಿನ ಪ್ರಶ್ನೆ, ಮನೆಯ ತನಕ ಎನ್ನುವುದು ಕೃದಂತಾವ್ಯಯ, ಸಾಮಾನ್ಯಾವ್ಯಯ ಮತ್ತು ತದ್ದಿಂತಾವ್ಯಯ ಮತ್ತು ಅನುಕರಣಾವ್ಯಯ. ಓಕೆ, ಮನೆಯ ತನಕ ಫ್ರೆಂಡ್ಸ್, ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಮಾನ್ಯಾವ್ಯಯ. ಅಂದರೆ ಇವು ಒಂದು ಕ್ರಿಯೆ, ಸ್ಥಳ, ಕಾಲ ಮತ್ತು ರೀತಿಯನ್ನು ತಿಳಿಸುತ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಲ್ಲಿ, ಇಲ್ಲಿ, ನಿನ್ನೆ, ನಂತರ, ಹಾಗೆ, ಹೀಗೆ, ಸುಮ್ಮನೆ, ಮೆಲ್ಲಗೆ, ಇಲ್ಲಿ ಬಂದ್ಬಿಟ್ಟು ಮನೆಯ ತನಕ. ಸೊ ಇವೆಲ್ಲ ಸಾಮಾನ್ಯಾವ್ಯಯ. ಅದ್ ಬಿಟ್ರೆ ಇಲ್ಲಿ ಅನುಕರಣಾವ್ಯಯ ಅಂತಂದ್ರೆ ಫಳಫಳನೆ, ದಡದಡನೆ, ವಟವಟ, ಝಣಝಣ ಈ ತರ ಬಂದ್ರೆ ಅದು ಅನುಕರಣಾವ್ಯಯ. ಇಷ್ಟು ಕೃದಂತಾವ್ಯಯ. ಕೃದಂತ ಭಾವನಾಮಕ್ಕೆ ಉದಾಹರಣೆಯನ್ನು ನೀಡಿ. ಫ್ರೆಂಡ್ಸ್, ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕೃದಂತ ಭಾವನಾಮಕ್ಕೆ ಉದಾಹರಣೆ ಇಲ್ಲಿ ನೋಟ ಅಂತ ಅರ್ಥ. ಫ್ರೆಂಡ್ಸ್, ಕೃದಂತ ಭಾವನಾಮ ಅಂತಂದ್ರೆ ಆಕ್ಚುಲಿ ಧಾತುಗಳ ಮುಂದೆ ಕೃತ್ ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ಭಾವನಾಮಗಳೇ ಕೃದಂತ ಭಾವನಾಮಗಳು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಾಸು ಪ್ಲಸ್ ಇಗೆ ಹಾಸಿಗೆ, ಆಡು ಪ್ಲಸ್ ಟ ಆಟ, ನೋಡು ಪ್ಲಸ್ ಟ ನೋಟ. ಸೊ ಇಲ್ಲಿ ನೋಡು ಎಂಬ ಧಾತುವಿಗೆ ಟ ಪ್ರತ್ಯಯ ಸೇರಿ ಆಗುವ ಭಾವನಾಮಕ್ಕೆ ಕೃದಂತ ಭಾವನಾಮ ಅಂದ್ರೆ ನೋಟ ಆಗುತ್ತೆ. ಓಕೆ, ಇದು ಕೃದಂತ ಭಾವನಾಮ ಆಗುತ್ತೆ. ಈ ಮುಂದಿನ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣವಾದ ವಾಕ್ಯ ರಚನೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಿಡಿಬಿಡಿಸಿ ಕೊಟ್ಟಿದ್ದಾರೆ. 100 ಯುವಕರನ್ನು ಕೊಡಿ, ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ. ಸೊ ಇದನ್ನು ಒಂದು ಅರ್ಥಪೂರ್ಣವಾದ ವಾಕ್ಯ ರಚನೆ ಮಾಡಿದಾಗ ಏನಾಗುತ್ತೆ, ಇದು ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್? ಇಲ್ಲಿ BADC ಅಂದ್ರೆ ಸೆಕೆಂಡ್ ಆನ್ಸರ್. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. ಓಕೆ, ಇದು ಅರ್ಥಪೂರ್ಣವಾದ ವಾಕ್ಯ. ಬಿ ಮತ್ತೆ ಅದರ ನೆಕ್ಸ್ಟ್ ಎ ಬರುತ್ತೆ, ಆಮೇಲೆ ಡಿ ಬರುತ್ತೆ, ಮತ್ತೆ ಸಿ ಬರುತ್ತೆ. ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಅಂದ್ರೆ ದೊರೆತಿದ್ದರಲ್ಲೇ ಸಂತೃಪ್ತರಾಗಿರ್ಬೇಕು ಅನ್ನೋದು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋ ಭಾವವನ್ನು ತಿಳಿಸ್ಕೊಡುತ್ತೆ. ಓಕೆ, ತಾವು ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ? ಇಲ್ಲಿ ಫ್ರೆಂಡ್ಸ್, ಇದು ತಾವು ಕಡಿಮೆ ಮಾತನಾಡಿದ್ದೀರಿ ಅನ್ನೋದ್ರ ಮುಂದೆ ಬರಬೇಕಾಗಿದ್ದು ಫಸ್ಟು ಅರ್ಧ ವಿರಾಮ ಚಿಹ್ನೆ, ಅದಾದ್ಮೇಲೆ ಇಲ್ಲಿ ಹೆಚ್ಚು ಕೆಲಸ ಮಾಡಿದ್ದೀರಿ, ಅದಾದ್ಮೇಲೆ ಬರೋದು ಪೂರ್ಣ ವಿರಾಮ. ಸೊ ಇಲ್ಲಿ ಆಪ್ಷನ್ 2. ಈ ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ. ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಇದು 5, 9, 8, 6, 7 ಆಗುತ್ತೆ. ಓಕೆ, ತ, ಥ, ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ. ರ, ಲ, ಚ, ಸ ಅಂತ ಕೇಳಿದ್ದಾರೆ. ಇಲ್ಲಿ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರಗಳು ಯಾವ್ಯಾವ ಅಂತಂದ್ರೆ ಇಲ್ಲಿ ಲ ಬರುತ್ತೆ ಮತ್ತೆ ಸ ಬರುತ್ತೆ.
ಫ್ರೆಂಡ್ಸ್, ಮುಂದಿನ ಪ್ರಶ್ನೆ. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲಿ ಸರಿಯಾಗಿ ಬಳಕೆಯಾಗಿದೆ? ಫಸ್ಟು, ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಓಕೆ. ನೆಕ್ಸ್ಟು, ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದು ಅಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಸೊ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬಂದಿದೆ. ಸೊ ಸಿಂಗಲ್ ಇನ್ವರ್ಟೆಡ್ ಕಾಮ ಇಲ್ಲಿ, ಹಂಗಾಗ್ಬಿಟ್ಟು ಇದು ಸರಿಯಾದ ಉತ್ತರ. ಹಾಗೆ ಮೂರನೇ ನೋಡೋಣ. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಹಾಗೆ ನಾಲ್ಕನೇದೇನಿದೆ? ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ. ಸೊ ಇಲ್ಲಿ ಕ್ವಶನ್ ಮಾರ್ಕು ಮತ್ತು ಡಬಲ್ ಇನ್ವರ್ಟೆಡ್ ಕಾಮ ಎರಡು ಕೊಟ್ಟಿದ್ದಾನೆ ನಾವು. ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಎರಡನೇದು. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಸಿಂಗಲ್ ಇನ್ವರ್ಟೆಡ್ ಕಾಮ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟು ಪೂರ್ಣ ವಿರಾಮ ಕೊನೆಯಲ್ಲಿ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ. ಯೋಚಿಸಿ, ಕಷ್ಟಪಟ್ಟು, ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ, ಖಂಡಿತ. ಲೈಕ್ ಬಿಡಿಬಿಡಿಸಿಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಅರ್ಥವಾಗುವಂತೆ ಅಂದ್ರೆ ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಸೊ ಇದು ಯಾವ ಕ್ರಮದಲ್ಲಿ ಹೋಗುತ್ತೆ ಹಂಗೆ ನೋಡಿದಾಗ ಫಸ್ಟು ರಚನಾತ್ಮಕವಾಗಿ ಅಂತ ಬರುತ್ತೆ. ರಚನಾತ್ಮಕವಾಗಿ ಯೋಚಿಸಿ, ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಸೊ ಫ್ರೆಂಡ್ಸ್, ಇಲ್ಲಿ ಏಳನ್ನು ಸರಿಯಾಗಿ ಗುರುತಿಸಿದ್ದೀವಿ. ಹಾಗಾಗಿ ಅದು SPQTRVU ಈ ಫಾರ್ಮಲ್ಲಿ ಹೋಗುತ್ತೆ. ಹಂಗೆ ರಚನಾತ್ಮಕವಾಗಿ ಯೋಚಿಸಿ, ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಓಕೆ. ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಪಟ್ಟಿ 1ರಲ್ಲಿ ಒಯ್ ಅಂದರೆ ಸಾಗಿಸು, ಒಕ್ಕಲಿಕ್ಕು ಅಂತಂದರೆ ಕೊಲ್ಲು ಅಂತ, ಒಸೆ ಅಂದರೆ ಪ್ರೀತಿ, ಓವು ಅಂದರೆ ಸಂರಕ್ಷಿಸು ಅಂತ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 4ನೇದು. ಅಗೇನ್ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಅನ್ವರ್ಥನಾಮ ಅಂದರೆ ವ್ಯಾಪಾರಿ, ಗುಣವಾಚಕ ಹೊಸ ಬಟ್ಟೆ, ಪ್ರಕಾರವಾಚಕ ಅಂಥದ್ದು, ಕೃದಂತ ಭಾವನಾಮ ನೋಟ. ಆವಾಗಲೇ ನಾವು ಹಿಂದಿನ ಪ್ರಶ್ನೆಗಳಲ್ಲಿ ಒಂದು ಕೃದಂತ ಭಾವನಾಮದ ಎಕ್ಸಾಂಪಲ್ ನೋಡಿದ್ವಿ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅನ್ವರ್ಥನಾಮ ಅಂತಂತಂದರೆ ಅರ್ಥಕ್ಕೆ ಅನುಸಾರವಾಗಿ ಅಥವಾ ವಸ್ತುವಿನ ಲಕ್ಷಣಕ್ಕೆ ಅನುಗುಣವಾಗಿ ಕರೆಯಲ್ಪಡುವ ಹೆಸರುಗಳಿಗೆ ನಾವು ಅನ್ವರ್ಥನಾಮ ಅಂತ ಹೇಳ್ತೀವಿ. ಅಂದರೆ ಎಕ್ಸಾಂಪಲ್ ಹೇಳ್ಬೋದು ಅಂದರೆ ಶಿಕ್ಷಕ ಆಗಿರ್ಬೋದು, ಹಾಡುಗಾರ, ರೋಗಿ, ವೈದ್ಯ ಎಟ್ಸೆಟ್ರಾ. ನೆಕ್ಸ್ಟು ಗುಣವಾಚಕ. ಗುಣವಾಚಕಗಳಂದರೆ ವ್ಯಕ್ತಿಗಳ, ವಸ್ತುಗಳ ಗುಣ ಅಥವಾ ರೀತಿ, ಸ್ವಭಾವವನ್ನು ತಿಳಿಸುವ ನಾಮಪದಗಳನ್ನು ಗುಣವಾಚಕಗಳಂತ ಹೇಳ್ತೀವಿ. ಎಕ್ಸಾಂಪಲ್ ಅಂದರೆ ಒಳ್ಳೆಯದು, ಕೆಟ್ಟದ್ದು, ಹಿರಿಯದು, ದೊಡ್ಡದು, ಸಣ್ಣದು, ಸುಂದರ, ಈ ಥರ. ಮುಂದಿನ ಪ್ರಶ್ನೆ, ಪಟ್ಟಿ 1 ಮತ್ತು 2 ಹೊಂದಿಸಿ ಬರೆಯಿರಿ. ನಿತ್ಯ ನಪುಂಸಕ ಲಿಂಗ. ಇಲ್ಲಿ ನಿತ್ಯ ನಪುಂಸಕ ಲಿಂಗ ಬರೋದು ದಂಡು ಬಂದಿತು. ವಾಚ್ಯಲಿಂಗ ಅಂತ ಹೇಳಿ ಇದು ನೀನು ತಾಯಿ. ಸ್ತ್ರೀ ನಪುಂಸಕ ಲಿಂಗ ದೇವತೆ ಒಲೆಯಿತು.
ಪುನಪುಂಸಕಲಿಂಗ ಚಂದ್ರೋದಯ. ಇಲ್ಲಿ ಉತ್ತರ ಎರಡನೇದು. 22ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1ರಲ್ಲಿ ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೌದು. ಹೇಳಿಕೆ 2, ಅರು ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತದೆ. ಸೊ ಇದು ತಪ್ಪಾಗಿದೆ. ಹಾಗಾಗಿ ಸರಿದ ಉತ್ತರ ಹೇಳಿಕೆ 2 ಮಾತ್ರ ತಪ್ಪು. ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಫ್ರೆಂಡ್ಸ್, ಸಕಲೈಶ್ವರ್ಯವನ್ನು ಬಿಡಿಸಿ ಬರೆದಾಗ ಇದು ಸಕಲ ಪ್ಲಸ್ ಐಶ್ವರ್ಯ, ಸಕಲೈಶ್ವರ್ಯ ಅಂದರೆ ವೃದ್ಧಿ ಸಂಧಿಯಲ್ಲಿ ಆ ಕಾರಗಳ ಮುಂದೆ ಎ ಕಾರಗಳು ಬಂದರೆ ಅವುಗಳ ಸ್ಥಾನದಲ್ಲಿ ಐಕಾರವು, ಓ ಕಾರಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುವುದೇ ವೃದ್ಧಿ ಸಂಧಿ. ಸೊ ಹಂಗಾಗಿ ಸಕಲ ಐಶ್ವರ್ಯ, ಸಕಲ ಪ್ಲಸ್ ಐಶ್ವರ್ಯ, ಸಕಲೈಶ್ವರ್ಯ ವೃದ್ಧಿ ಸಂಧಿ. ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಅವನು, ಅವಳು, ಅವರು, ನೀನು. ಅಂದ್ರೆ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವುದು ಕೇಳಿದ್ದಾರೆ. ಅಲ್ಲದಿರುವುದಂತಂದಾಗ ಇದು ನೀನು ಅಂತ ಬರುತ್ತೆ. ಅನ್ಯ ಪುರುಷ ವಾಚಕಗಳು ಯಾವ್ಯಾವ ಇದರಲ್ಲಿ? ಅವನು, ಅವಳು, ಅವರು. ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ಇದರಲ್ಲಿ ಸಂಭವನಾರ್ಥಕವಾಗಿರುವುದು ಬಂದಾನು ಅಥವಾ ಬರಬಹುದು ಅಂತ ಅನ್ನಂಗೆ. ಇಲ್ಲೇನಾಗಿದೆ? ಆಲ್ರೆಡಿ ಬರುವನು, ಬರುತ್ತಾನೆ, ಬಂದನು ಅನ್ನೋದು. ಇಲ್ಲಿ ಸಂಭವನಾತ್ಮಕವಾದದ್ದು ಕ್ರಿಯಾಪದ ಬಂದಾನು ಅಥವಾ ಬರಬಹುದು ಅಂತ. ಆಪದ್ಧರ್ಮ ಇದನ್ನು ಬಿಡಿಸಿ ಬರೆಯಿರಿ. ಆಪತ್ ಪ್ಲಸ್ ಧರ್ಮ, ಆಪದ್ಧರ್ಮ. ಪಯಶಯನ ಪದವನ್ನು ಬಿಡಿಸಿ ಬರೆಯಿರಿ. ಪಯಸ್ ಪ್ಲಸ್ ಶಯನ, ಪಯಶಯನ. ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಫ್ರೆಂಡ್ಸ್, ಉಡಾಯಿಸು ಪದದಲ್ಲಿ ಧಾತು ಸಾಧಿತದ ಆಗುತ್ತವಾಗಿದೆ. ಓಕೆ, ಉಡಾಯಿಸು ಅನ್ನೋದು. ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ವಿಘಟಿಕ ವಿಗಳಿಗೆ ಆದರೆ ಉದ್ಘೋಷಣೆ ಉಗ್ಗಡಣೆ ಆಗತ್ತೆ. ಓಕೆ, ನೆಕ್ಸ್ಟ್ ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿದೆ? ಇವೆಲ್ಲ ಪೋರ್ಚುಗೀಸ್ ಭಾಷೆ. 31 ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ? ಹಳೆಯ ಅನ್ನೋದು ಫ್ರೆಂಡ್ಸ್, ಇದು ಹಳೆಯ ಅನ್ನೋದು ಇದು ಗುಣವಾಚಕ ಆಗತ್ತೆ. ಓಕೆ, ಗುಣವನ್ನು ಸೂಚಿಸುವ ವಾಚಕ ಇದು. ಓಕೆ, ಅಂದ್ರೆ ಹಳೆಯದು. ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಓಕೆ, ಸಮರ್ಥನೆ ಬೇರೆ ಭಾಷೆಗಳಿಂದ ಅನ್ಯ ದೇಶ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಹೌದು, ಬೇರೆ ಭಾಷೆಯಿಂದ ನಾವು ತಗೊಂಡಿದ್ದೀವಲ್ಲ ಆ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಹಾಗಾಗಿ ಹೇಳಿಕೆ ಸರಿ, ಸಮರ್ಥನೆಯೂ ಸರಿ. ಮಾರಿ ಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ. ಫ್ರೆಂಡ್ಸ್, ಈ ವಾಕ್ಯದಲ್ಲಿರುವ ಅಲಂಕಾರ ಬಂದ್ಬಿಟ್ಟು ರೂಪಕ ಅಲಂಕಾರ ಆಗುತ್ತೆ. ಓಕೆ, ಸೊ ಇಲ್ಲಿ ಒಂದೊಂದೇ ನೋಡ್ಕೊಂಡ್ ಬರೋಣ. ಉಪಮಾಲಂಕಾರ ಅಂದ್ರೇನು, ರೂಪಕ ಅಲಂಕಾರ ಅಂದ್ರೇನು, ಉತ್ಪ್ರೇಕ್ಷ ಅಲಂಕಾರ ಅಂದ್ರೇನು, ಚಿತ್ರಕವಿತ್ವ ಅಂದ್ರೇನು ಅಂತ. ಓಕೆ, ಉಪಮಾಲಂಕಾರ ಅಂತಂದ್ರೆ ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಸಾದೃಶ್ಯ ಹೋಲಿಕೆಯನ್ನು ಹೇಳೋದಕ್ಕೆ ಉಪಮಾಲಂಕಾರ ಅಂತ ಹೇಳ್ತೀವಿ. ಸೊ ಅಂದ್ರೆ ಉಪಮಾಲಂಕಾರದಲ್ಲಿ ಪರಸ್ಪರ ಹೋಲಿಸಲ್ಪಡುವ ಈ ಎರಡು ವಸ್ತುಗಳನ್ನು ಉಪಮೇಯ ಮತ್ತು ಉಪಮಾನ ಅಂತಾರೆ. ಉಪಮೇಯ ಅಂದ್ರೆ ಹೋಲಿಸಿಕೊಳ್ಳುವ ವಸ್ತು, ಮತ್ತೆ ಉಪಮಾನ ಅಂದ್ರೆ ಹೋಲಿಕೆಗೆ ಬಳಸಲ್ಪಡುವ ವಸ್ತು. ಎಕ್ಸಾಂಪಲ್ಲು, ಅವಳ ಮುಖ ಚಂದ್ರನಂತೆ ಮನೋಹರವಾಗಿದೆ. ಫ್ರೆಂಡ್ಸ್, ಇದರಲ್ಲಿ ಉಪಮೇಯ ಬಂದ್ಬಿಟ್ಟು ಅವಳ ಮುಖ ಅನ್ನೋದಾಗುತ್ತೆ, ಮತ್ತೆ ಉಪಮಾನ ಬಂದ್ಬಿಟ್ಟು ಚಂದ್ರ ಅಂತ ಆಗತ್ತೆ.
ನೆಕ್ಸ್ಟು ರೂಪಕ ಅಲಂಕಾರದಲ್ಲಿ ಏನಾಗುತ್ತೆ, ಉಪಮಾನ ಮತ್ತು ಉಪಮೇಯಗಳು ಒಂದು ಇನ್ನೊಂದರಂತೆ ಇದೆಯೆಂದು ಹೇಳದೆ ಒಂದು ಇನ್ನೊಂದೆಯೇ ಎಂದು ಹೇಳಿದರೆ ಅದು ರೂಪಕ ಅಲಂಕಾರ. ಅಂದರೆ ಫಾರ್ ಎಕ್ಸಾಂಪಲ್ಲು, ಎನ್ನ ದೇಹವೇ ದೇಗುಲ ವಚನದಲ್ಲಿ ಬಂದಂಥದ್ದು. ಎನ್ನ ದೇಹವೇ ದೇಗುಲ ಅಂದ್ರೆ ನನ್ನ ದೇಹನೇ ದೇಗುಲವಾಗಿದೆ ಅಂತ ಹೇಳ್ದಂಗೆ ಡೈರೆಕ್ಟ್. ಅಥವಾ ಲೈಕ್ ಹೃದಯ ಮಂದಿರ ಅಂತ ಅನ್ಬೋದು, ಅವಳ ಮುಖವೇ ಚಂದ್ರ, ಹೃದಯ ಶಾರದೆ. ಸೊ ಈ ಥರ ಬಂದರೆ ಅದು ರೂಪಕ ಅಲಂಕಾರ. ಉತ್ಪ್ರೇಕ್ಷ ಅಲಂಕಾರದಲ್ಲಿ ಏನಾಗುತ್ತೆ, ಒಂದು ವಸ್ತು ಅಥವಾ ಸನ್ನಿವೇಶವನ್ನು ಸಹಜತೆಯನ್ನು ಮೀರಿ ಅದಕ್ಕೆ ಸಮಾನವಾದ ಗುಣಧರ್ಮವುಳ್ಳ ಮತ್ತೊಂದರೊಂದಿಗೆ ಊಹಿಸಿ ವರ್ಣಿಸುವುದಕ್ಕೆ ಉತ್ಪ್ರೇಕ್ಷ ಅಲಂಕಾರ ಎನಿಸಿಕೊಳ್ಳುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ಲು, ಎತ್ತರವಾದ ಆ ಮರಗಳು ಆಕಾಶವನ್ನು ಚುಂಬಿಸುತ್ತವೆಯೋ ಎಂಬಂತೆ ಭಾಸವಾಗುತ್ತಿದೆ. ಓಕೆ. ಅಥವಾ ಪಂಪನು ವೈಶಂಪಾಯನ ಸರೋವರವನ್ನು ವರ್ಣಿಸುವಾಗ ಇದು ಪಾತಾಳದ ಗುಹೆಗೆ ಬಾಗಿಲು, ಇದು ಘೋರ ಅಂಧಕಾರಕ್ಕಾಗಿ ಮಾಡಿದ ಬಾವಿ ಎಂದು ಉತ್ಪ್ರೇಕ್ಷಿಸಿ ಹೇಳುತ್ತಾನೆ. ಉತ್ಪ್ರೇಕ್ಷಿಸಿ ಹೇಳೋದಕ್ಕೆ ಇದು ಉತ್ಪ್ರೇಕ್ಷ ಅಲಂಕಾರ. ಓಕೆ ಫ್ರೆಂಡ್ಸ್, ಮುಂದಿನ ಪ್ರಶ್ನೆ ಬಿಡಿಸಿಕೊಟ್ಟಿದ್ದಾರೆ ಮತ್ತೆ. ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಮತ್ತು ಕುದುರೆಯ. ಈ ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲು ಬರೋದು ಯಾವುದು, ಶ್ರೀರಾಮನ. ನೆಕ್ಸ್ಟು ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ. ನೆಕ್ಸ್ಟ್ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಓಕೆ, ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಸೊ ಎಲ್ಲಿದೆ ಇದು, 4ನೇ ಸ್ಟೇಟ್ಮೆಂಟಲ್ಲಿ. ಇಲ್ಲಿ ಸರಿಯಾದ ಉತ್ತರ 4ನೇದು. ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಇಲ್ಲಿ ಅರ್ಥವತ್ತಾಗಿರುವಂಥದ್ದು ಯಾವುದು ನೋಡಿ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಜಗತ್ತು. ಸೊ ಇದು ಅರ್ಥವತ್ತಾಗಿಲ್ಲ. ಒಂದು ದಿನ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಜಗತ್ತು, ಇದು ಅರ್ಥವತ್ತಾಗಲಿಲ್ಲ. ನೆಕ್ಸ್ಟು 4ನೇದು, ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು, ಇದು ಕೂಡ ಅರ್ಥವತ್ತಾಗಿಲ್ಲ. ಇಲ್ಲಿ 3ನೇ ಸ್ಟೇಟ್ಮೆಂಟ್ ಏನಿದೆ, ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ. ಸೊ ಇದು ಅರ್ಥವತ್ತಾಗಿ ಕೊಟ್ಟಿದ್ದಾರೆ, ಸಂಯೋಜನೆ ಆಗಿದೆ. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ 3ನೇದು. ಇಲ್ಲಿ ಮುಂಚೆ ಪ್ರಶ್ನೆಗಳಲ್ಲಿ ನೋಡಿದ್ರಲ್ಲ, ಸೊ ಕನ್ನಡದ ಅಂಕೆಗಳನ್ನು ಕೊಟ್ಬಿಟ್ಟು ಅಲ್ಲಿ ಇಂಗ್ಲೀಷಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ರು. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಬಿಟ್ಟು ಕನ್ನಡದಲ್ಲಿ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 3ನೇದು, 6, 0, 3, 8, 5, 7. ಓಕೆ, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಇಲ್ಲಿ ಸರಿಯಾಗಿ ಗುರುತಿಸಿರೋದು ಯಾವುದು, ಆಹಾಹಾ, ಇದು ಇಲ್ಲಿ ಬರಲ್ಲ. ಓಕೆ, ಸೊ ಸೂರ್ಯನಿಗೆ ಗ್ರಹಣವೇ, ಆಹಾಹಾ ಸೂರ್ಯನಿಗೆ ಗ್ರಹಣವೇ. ಸೊ ಹಿಂಗೆ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸೆಕೆಂಡ್ ಒನ್. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರಲ್ಲ. ಅದು ಬಿಟ್ಟರೆ ಇಲ್ಲಿ ಲಾಸ್ಟಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳು ಬರಲ್ಲ. ಸೊ ಸರಿಯಾದ ಉತ್ತರ 2. ಫ್ರೆಂಡ್ಸ್, ಇಲ್ಲಿ ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಈ ಸಂಧಿಯನ್ನು ಬಿಡಿಸಿ ಬರೆದಾಗ ಇದು ಎಳೆ ಪ್ಲಸ್ ಕರು ಆಗುತ್ತೆ, ಎಳೆಗರು. ಅಂದರೆ ಇದು ಆದೇಶ ಸಂಧಿ. ಆದೇಶ ಸಂಧಿ ಅಂದರೆ ಏನು, ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ. ಅಂದರೆ ಕತಪಗಳಿಗೆ ಗದಪಗಳು ಬಂದು ಆದೇಶವಾಗುತ್ತದೆ. ಫಾರ್ ಎಕ್ಸಾಂಪಲ್, ಮಳೆ ಪ್ಲಸ್ ಕಾಲ ಮಳೆಗಾಲ ಆಗುತ್ತೆ, ಕಿರು ಪ್ಲಸ್ ತೆರೆ ಅಂದರೆ ಕಿರುತೆರೆ ಆಗುತ್ತೆ, ಮನೆ ಪ್ಲಸ್ ಕೆಲಸ ಮನೆಗೆಲಸ, ಕೆಳ ಪ್ಲಸ್ ದುಡಿ ಕೆಳದುಡಿ, ಈ ಥರ. ಓಕೆ, ಇಲ್ಲಿ 3ನೇ ಆನ್ಸರ್ ಕರೆಕ್ಟು. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಇಲ್ಲಿ ಸರಿಯಾದ ವಾಕ್ಯ ಸಂಯೋಜನೆ, 10ನೇ ಶತಮಾನವನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಸುವರ್ಣಯುಗ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಮತ್ತು ಸುವರ್ಣಯುಗ ಸಾಹಿತ್ಯ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ 10ನೇ ಶತಮಾನವನ್ನು. ಇದು ಅರ್ಥಪೂರ್ಣವಾಗಿಲ್ಲ. ಸೊ ಹಂಗಾಗಿ ಇಲ್ಲಿ 3ನೇದು ಸರಿಯಾದ ಉತ್ತರ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಓಕೆ, ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ. ಇಲ್ಲಿ ಸರಿ ಹೊಂದಲಾರದೆ ಯಾವುದಿದೆ, ಗ್ರಂಥಿ ಗಂಟು ಅಂತ ಹೇಳಿದ್ದಾರೆ.
ಚತುರ್ಥಿ ಚೌತಿ, ಘೂಕ ಗೂಬೆ, ರಿಸಿ ಋಣ. ಇಲ್ಲಿ ಸರಿ ಹೊಂದದ ಜೋಡಣೆ ರಿಸಿ ಋಣ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ಸರಿಯಾದ ಯಾವುದುದು? ಸಂಖ್ಯಾವಾಚಕ ರಾಮ ಲಕ್ಷ್ಮಣ ಅಂತ ಕೊಟ್ಟಿದ್ದಾರೆ. ನಾಮವಾಚಕ ದೊಡ್ಡದು ಸಣ್ಣದು, ದ್ವಿರುಕ್ತಿ ದಡ. ಇಲ್ಲಿ ಸರಿಯಾದದ್ದು ಯಾವುದು ಅಂತಂದ್ರೆ ಗುಣವಾಚಕ, ಈ ಗುಣವನ್ನು ಸೂಚಿಸುವ ವಾಚಕ, ಕೆಟ್ಟದ್ದು ಒಳ್ಳೆಯದು. ಇದು ರಾಮ ಲಕ್ಷ್ಮಣ ಇಲ್ಲಿ ಸಂಖ್ಯಾವಾಚಕ ಆಗೋದಿಲ್ಲ, ಅಥವಾ ದೊಡ್ಡದು ಸಣ್ಣದು ಇಲ್ಲಿ ನಾಮವಾಚಕ ಆಗಂಗಿಲ್ಲ, ಅಥವಾ ಇಲ್ಲಿ ದಡ ಅನ್ನೋದು ಇದು ದ್ವಿರುಕ್ತಿ ಆಗೋದಿಲ್ಲ. ಓಕೆ, ಸೊ ಹಂಗಾಗಿ 4ನೇದು ಸರಿಯಾದ ಉತ್ತರ. ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ತತ್ಸಮ ತದ್ಭವ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಪುಸ್ತಕ ಅಂದ್ರೆ ಹೊತ್ತಿಗೆ ಆಗತ್ತೆ. ಸಂಸ್ಕೃತ ಅಂದ್ಬಿಟ್ರು ಸಕ್ಕದಾಗತ್ತೆ. ಕರ್ತೃ, ಕರ್ತಾರ, ದೀಪಿಕಾ ಇದು ದೀವಿಗೆ ಆಗತ್ತೆ. ಸೊ ಹಂಗಾಗಿ ಫ್ರೆಂಡ್ಸ್ ಇಲ್ಲಿ ಸರಿಯಾದ ಉತ್ತರ ಮೊದಲೇದು. ಒಂದನೇದು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ರಕ್ಷೆ ಶಿಕ್ಷೆ, ಪಂಡಿತ ಪಾಮರ, ಕೊನರು ಕಮರು, ತೆಗಳಿಕೆ ಬಿಕ್ಕಳಿಕೆ. ಇಲ್ಲಿ ಗುಂಪಿಗೆ ಸೇರದ ಪದ ತೆಗಳಿಕೆ ಬಿಕ್ಕಳಿಕೆ. ಇವು ವಿರುದ್ಧ ಪದಗಳು. ಓಕೆ, ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಕೇಶಿರಾಜ. ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತದೆ? ಐ ಅವನ್ನ ನಾವು ಸಂಧ್ಯಾಕ್ಷರಗಳು ಅಂತ ಹೇಳ್ತೀವಿ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯು ಒತ್ತಕ್ಷರವಾಗಿದೆ? ಸ್ವಜಾತಿ ಅಂತಂದ್ರೆ ಅದೇ ಜಾತಿ ಅದು. ಕ ಕೆ ಕ ಬಂದಿದೆ, ಇಲ್ಲಿ ಕ ಕ ಶ ಬಂದಿದೆ, ಇಲ್ಲಿ ಕ ಕ ತ ಬಂದಿದೆ, ಜ್ಞ ಕ ಜ್ಞ ಬಂದಿದೆ, ಇಲ್ಲಿ ಕ ಕ ಕ ಬಂದಿದೆ. ಸೊ ಹಂಗಾಗಿ ಇಲ್ಲಿ ಅಕ್ಕ ಸರಿಯಾದ ಉತ್ತರ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಅದಕ್ಕೆ ಗುಣಿತಾಕ್ಷರಗಳು ಅಂತ ಹೇಳ್ತೀವಿ. ಓಕೆ, ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ನಿಶೇಷ. ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ. ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ ಅಂತ ಹೇಳಿ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಯಾವುದಂದ್ರೆ ಉತ್ತ. ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಥಳಥಳಿಸುತ್ತದೆ ಅಂದ್ರೆ ವರ್ತಮಾನ ಕಾಲ ಸೂಚಿಸುತ್ತದೆ. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಭಾವನಾಮ. ಈ ಭಾವ ಪ್ರೀತಿ ಅನ್ನೋದು ಭಾವ. ಸೊ ಹಂಗಾಗಿ ಇದು ಭಾವನಾಮಕ್ಕೆ ಉದಾಹರಣೆ. ಉಕ್ಕರಿಸು ಪದದ ಸಮಾನಾರ್ಥಕ. ಉಕ್ಕರಿಸುವುದು ಕುದಿಸುವಂತ ಅರ್ಥ. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ನಿರ್ವಾಣ ಅಂದ್ರೆ ಮೋಕ್ಷ, ಟಿಸಿಲು ಅಂದ್ರೆ ಕೊಂಬೆ, ಕುಕ್ಕಟ ಅಂದ್ರೆ ಕೋಳಿ, ತಾತ್ಪರ್ಯ ತತ್ವ ಅಂತ ಹೇಳ್ತಾ ಇದ್ದಾನೆ, ಇದು ಹೊಂದಾಣಿಕೆ ಆಗ್ಲಾರ್ದು. ಓಕೆ, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಪನ್ನಗ ಆಭರಣ, ಕಾಂತಿಹೀನ, ಸೂರ್ಯ ಅಜ ಅಂತ ಹೇಳ್ತಿದ್ದಾನೆ. ಬವರ ಅಂದ್ರೆ ಜಗಳ ಅಂತ ಅರ್ಥ. ಓಕೆ, ಸರಿಯಾದ ಅರ್ಥವುಳ್ಳದ ಜೋಡಿ. ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು? ಕನ್ನಡ ನಾಡಿನ ಭೋಜ ಅಥವಾ ವಿಕ್ರಮಾದಿತ್ಯ ಅಂತ ಕರೆಸಿಕೊಂಡವರು ಚಿಕ್ಕರಾಜದೇವ ಒಡೆಯರು. ಓಕೆ, ಅಶ್ಮಾರೋಹಣ ಈ ಶಬ್ದದ ಅರ್ಥ. ಅಶ್ಮಾರೋಹಣ ಅಂತಂದ್ರೆ ಆರೋಹಣ ಅಂದ್ರೆ ಏರುವುದು ಅಂತ ಅರ್ಥ. ಸೊ ಕಲ್ಲನ್ನೇರುವುದು ಅಶ್ಮ ಆರೋಹಣ. ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಗಳನ್ನು ಗಮನಿಸಿ. ಹೇಳಿಕೆ ಯತಿ ಅಂದ್ರೆ ವಿರಾಮ. ವಿವರಣೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ.
ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದನ್ನು ಗುರುತಿಸಿ. ಇದರಲ್ಲಿ ಬರೀ ಹೇಳಿಕೆ ಮಾತ್ರ ಸರಿ, ವಿವರಣೆ ತಪ್ಪಾಗಿದೆ. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ನಮ್ಮ ಉಪಾಧ್ಯಾಯರು, ಅಲ್ಲಿ ನಮಗೆ ಉಪಾಧ್ಯಾಯರು ಅಂತ ಆಗುತ್ತೆ. ಈ ಮುಂದಿನ ಯಾವ ವಚನಕಾರರ ಅಂಕಿತನಾಮಗಳು ಸರಿಯಾಗಿದೆ? ಸೊ ಫ್ರೆಂಡ್ಸ್, ಇಲ್ಲಿ ಅಕ್ಕ ಮಹಾದೇವ ಅನ್ನೋದು ಮಹೇಶ್ವರ ಅಂತ ಹೇಳಿದ್ದಾರೆ. ಅಲ್ಲ, ಅಕ್ಕ ಮಹಾದೇವಿ ಅವ್ರದ್ದು ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ಓಕೆ, ಸೊ ಬಸವಣ್ಣ ಅವ್ರದ್ದು ಕೂಡಲ ಸಂಗಮ ದೇವ ಆಗತ್ತೆ. ನೆಕ್ಸ್ಟ್ ಮಡಿವಾಳ ಮಾಚಿದೇವ ಕಲಿದೇವರ ದೇವ ಅಂತ ಹೇಳಿ. ಉರ್ಲಿಂಗ ಪೆದ್ದಿ ವಿಶ್ವೇಶ್ವರ. ಹಾಗಾಗಿ ಇಲ್ಲಿ ಎ ಮತ್ತು ಬಿ ತಪ್ಪಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರನೇದು, ಸಿ ಮತ್ತು ಡಿ ಅಷ್ಟೇ ಕರೆಕ್ಟ್. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಶುದ್ಧ ರೂಪ ಇಲ್ಲಿ ಜಾತ್ಯತೀತ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ದಿಕ್ ಪ್ಲಸ್ ದೇಶ, ದಿಗ್ದೇಶ. ಈ ಪದವನ್ನು ಗುರುತಿಸಿ ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಹೇಳಿದರೆ ದಿಗ್ದೇಶ. ದಿಕ್ ಪ್ಲಸ್ ದೇಶ, ದಿಗ್ದೇಶ. ಓಕೆ, ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಯಾವುದು? ನೀರು. ಜಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ನೀರಂತ. ಕನ್ನಡ ಕಾದಂಬರಿ ಪಿತಾಮಹ ಯಾರು? ಫ್ರೆಂಡ್ಸ್, ಕನ್ನಡ ಕಾದಂಬರಿ ಪಿತಾಮಹ ಗಳಗನಾಥ. ಓಕೆ, ನೆಕ್ಸ್ಟ್ ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಯಾರಪ್ಪ? ದ ರಾ ಬೇಂದ್ರೆ ನಾದಲೀಲೆ, ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತಗಳು, ಕುವೆಂಪು ಮಾಯಾಲೋಕ, ಪಿ ಲಂಕೇಶ್ ತಲೆದಂಡ. ಇಲ್ಲಿ ಸರಿಯಾದದ್ದು ದ ರಾ ಬೇಂದ್ರೆ ಅವರದು ನಾದಲೀಲೆ ಅಂತ. ಗುಂಪಿಗೆ ಸೇರಿದ ಪದ ಯಾವುದು ಇದರಲ್ಲಿ? ವೇತ್ರ, ಔಷಧಿ, ಋಷಿ, ಬೇಸಗೆ. ಗುಂಪಿಗೆ ಸೇರದ್ದು ಬೇಸಗೆ ಅಂತ. ಕಾಂತಾರ ಇದರ ಸಮಾನಾರ್ಥಕ ಪದಗಳು ಅಂದ್ರೆ ಅಡವಿ, ಅರಣ್ಯ, ವಿಪಿನ, ಕಾಡು ಅಂತ. ಇಷ್ಟು ಎಂಬುದು ಸಂಖ್ಯಾವಾಚಕನು, ಪರಿಮಾಣವಾಚಕನು, ದಿಗ್ವಾಚಕನು ಅಥವಾ ಪ್ರಕಾರವಾಚಕನು? ಪರಿಮಾಣವಾಚಕ. ಇಷ್ಟು ಎಂಬುದು ಅಂದ್ರೆ ಕ್ವಾಂಟಿಟಿ ಹೇಳುತ್ತೆ, ಇಷ್ಟು ಅಂತ ಹೇಳಿ. ಪರಿಮಾಣವಾಚಕ. ನ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತದೆ. ಔ, ಯ, ನ, ನ, ಮ. ಅನುನಾಸಿಕ, ನಾಸಿಕದಿಂದ ಬರುವಂತದ್ದು. ಓಕೆ, ಅನುನಾಸಿಕ ಸಂಧಿ. ಈ ಕೆಳಗಿನ ವಾಕ್ಯಗಳಲ್ಲಿ ಅವ್ಯಯವನ್ನು ಗುರುತಿಸಿ. ಈ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇದರಲ್ಲಿ ಅವ್ಯಯ ಯಾವುದು? ಕೂಡಲೇ, ಬೇಗನೆ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ರೂಪದಿಂದ ಬಂದಿದೆ? ಬ್ರಾಹ್ಮಿ ಲಿಪಿ. ಓಕೆ, ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ? ಇದು ದೃಷ್ಟಾಲಂಕಾರ. ಪತ್ರಗುಟ್ಟು, ಈ ನುಡಿಗುಟ್ಟಿನ ಅರ್ಥ ಅಂದ್ರೆ ಹೆದರುವುದು. ಓಕೆ, 77ನೇದು. ಅದು ಬಿಟ್ರೆ 78ನೇದು. ಈ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಭ್ರಷ್ಟಾಚಾರ, ಇದು ಭ್ರಷ್ಟಾಚಾರ ಅಂತ ಕೊಟ್ಟಿದ್ದಾರೆ. ಸರಿಯಾದದ್ದು ಇದು ಒಂದನೇದು. ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ.
ಪರಮಾರ್ಥಿಕ 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 ಮತ್ತು ಪಾರಮಾರ್ಥಿಕ ಅಂತ ಹೇಳಿದ್ರೆ ಇದರಲ್ಲಿ ಸರಿಯಾದದ್ದು ಪಾರಮಾರ್ಥಿಕ. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಯಮಕ, ಛೇಕಾನುಪ್ರಾಸ, ವೃತ್ತಾನುಪ್ರಾಸ ಮತ್ತು ಶ್ಲೇಷ ಅಂತ ಹೇಳಿ ಇದರಲ್ಲಿ ಶಬ್ದಾಲಂಕಾರ ಅಲ್ಲದ್ದು ಯಾವುದು? ಶ್ಲೇಷ. ಫಾರೆನ್ಸಿಕ್ ಸೈನ್ಸ್ ಈ ಪದದ ಕನ್ನಡ ಸಂವಾದಿ ರೂಪ ಯಾವುದು? ಅಂದರೆ ವಿಧಿವಿಜ್ಞಾನ ಅಂತ ಇರ್ತೀವಿ. ಹವಾಮಾನ ವಿಜ್ಞಾನ, ಹವಾಮಾನ ಇಲಾಖೆ, ಮೆಟ್ರಾಲಜಿ, ಲೋಹ ವಿಜ್ಞಾನ, ಮೆಟಲರ್ಜಿ, ಅರಣ್ಯ ವಿಜ್ಞಾನ. ಸೊ ಇವೆಲ್ಲ ಸೈನ್ಸಲ್ಲಿ ಬರೋದು. ಸೊ ಫಾರೆನ್ಸಿಕ್ಸ್ ಅಂದಾಗ ವಿಧಿವಿಜ್ಞಾನ ಅಂತ ಬರುತ್ತೆ. ಓಕೆ. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆ ಆದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಊರು ಪ್ಲಸ್ ಅಲ್ಲಿ, ಊರಲ್ಲಿ ಲೋಪ ಸಂಧಿ. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು? ಕಳುಹಿಸಿದ್ದಾರೆ. ಕಳುವ್ಯಾರೆ ಅಥವಾ ಕಳುಹಿಸಿದ್ದಾರೆ ಅಂತ ಅರ್ಥ. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದರದಾಗಿರುತ್ತದೆ? ನಪುಂಸಕಲಿಂಗ ಆಗಿರುತ್ತೆ. ಓಕೆ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ಯಾವುದಪ್ಪ ಗುಂಪಿಗೆ ಸೇರದಿರುವುದು? ನೀಡಿ, ನಡೆಯಲಿ, ಬನ್ನಿ, ಮಾಡೀರಿ, ಮಾಡೀರಿ. ಇದು ಮಾಡೀರಿ ಅನ್ನೋದು ಗುಂಪಿಗೆ ಸೇರದ್ದು. ಇವೆಲ್ಲ ನೀಡಿ, ನಡೆಯಲಿ, ಬನ್ನಿ ಅನ್ನೋದು ಒಂದು ಗುಂಪು. ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುದು? ಅದಕ್ಕೆ ಅಹಿ ಅಥವಾ ಉರಗ ಅಂತೀವಿ. ಉರಗ ಪತಾಕ. ಸೊ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಫ್ರೆಂಡ್ಸ್. ಇಲ್ಲಿ ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆ. ತಪ್ಪಾಗಿರುವುದು ಯಾವುದು? ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು. ಓಕೆ. ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳೆಂದು ಹೇಳುತ್ತೇವೆ. ಹೌದು. ನೆಕ್ಸ್ಟು ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮಸಂಸ್ಕೃತ ಎಂದಿದ್ದಾನೆ. ಹೌದು. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತದೆ. ಸೊ ಇಲ್ಲಿ ತಪ್ಪಾಗಿರುವುದು 4ನೇದು ಡಿ ಮಾತ್ರ. ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಯಾವುದಪ್ಪ ಇದರಲ್ಲಿ? ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ, ಈ, ಗೆ. ಮತ್ತೆ ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಅಳಿ, ಓಳು, ಎ. ಸಂಬೋಧನಾ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಆ, ಎ, ಇರ. ಇಲ್ಲಿ ಸರಿಯಾದ ಉತ್ತರ ಹೇಳಿದ್ದಾರೆ ಅವರು. ಇಲ್ಲಿ ಎ ಮತ್ತು ಸಿ ಕರೆಕ್ಟ್. ಓಕೆ. ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ, ಚತುರ್ಥಿ ಗೆ, ಈ, ಗೆ. ಪಂಚಮಿ ಅಂದರೆ ದೆಸೆಯಿಂದ, ಷಷ್ಠಿ ಆಗುತ್ತೆ, ಸಪ್ತಮಿ ಅಲ್ಲಿ, ಸಂಬೋಧನಾ ಆ, ಎ, ಇರ. ಓಕೆ. ಅರಿ ಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ? ಇದು ದ್ವಿದ್ರಾವಳಿಗಳಲ್ಲಿ ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ ಕಂಡುಬರುವುದಿಲ್ಲ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ಭೀಮನು ಚೆಂಡನ್ನು ತನ್ನ ಬಲಗಾಲಿನಿಂದ. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ 90ನೇ ಪ್ರಶ್ನೆ 4. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಅಕ್ಷರ ದೋಷ ಇಲ್ಲದ ಪದ: ಅಷ್ಟೈಶ್ವರ್ಯ, ಧನಸ್ಸು, ಸಜಿನಾನಂದ. ಇಲ್ಲಿ ಇವೆಲ್ಲವೂ ಅಕ್ಷರ ದೋಷ ಇರುವಂಥದ್ದು. ಆಶೀರ್ವಚನ, ಇಲ್ಲಿ ಆಷ್ಟೈಶ್ವರ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಧನಸ್ಸು ಆಗಬೇಕು. ಈ ಸಚ್ಚಿದಾನಂದ ಆಗಬೇಕು. ಇದು
ಆಶೀರ್ವಚನ. ಸೊ ಇಲ್ಲಿ ಸರಿಯಾದದ್ದು ಮೂರನೇದು. ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಹೇಳಿಕೆ ಯಾವುದು ತಪ್ಪಾಗಿದೆ? ಇದರಲ್ಲಿ ತಪ್ಪಾಗಿರುವುದು ಯಾವುದು ಫ್ರೆಂಡ್ಸ್? ಪೂರ್ವೋತ್ತರ ಪದಗಳು ಲಿಂಗವಚನ ವಿಭಕ್ತಿಗಳಿಂದ ಸಮನಾಗಿರುತ್ತದೆ. ಓಕೆ, ಹೌದು. ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಹೌದು. ನೆಕ್ಸ್ಟು, ಪೂರ್ವೋತ್ತರ ಪದಗಳು ಉಪಮಾನೋಪಮೇಯ ಸಂಬಂಧಗಳಿಂದ ಕೂಡಿರುತ್ತದೆ. ಓಕೆ, ಹೌದು. ನೆಕ್ಸ್ಟು, ಅವಧಾರಣ ಪೂರ್ವ ಕರ್ಮಧಾರಯ ಸಮಾಸ ಎಂಬ ಒಳಭೇದವಿದೆ. ಅಂದರೆ ಇದು ABCD 4 ಸರಿಯಾಗಿದೆ. ಆ್ಯಕ್ಚುಲಿ ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. ಸ್ತ್ರೀ ಒಂದು ವ್ಯಂಜನ, ಮತ್ತೆ 3 ಇದೆ. ಸೊ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಅಂತರಂಗ. ಮಗು ಹಾಲನ್ನು ಕುಡಿಯಿತು, ಇದರಲ್ಲಿ ಪ್ರತ್ಯಯ ಯಾವುದು? ಇತು. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಆದಿತ್ಯ ಪ್ಲಸ್ ಉದಯಂ ಆಗುತ್ತೆ. ಓಕೆ, ಇಲ್ಲಿ ಜೋಡಿಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸರಿಯಾದದ್ದು ಯಾವುದು? ಫ್ರೆಂಡ್ಸ್, ಇಲ್ಲಿ ಝಳ ಝಳ, ಜುಳು ಜುಳು, ಫಳ ಒಂದೊಂದು ಒಮ್ಮೊಮ್ಮೆ, ಢಣ ಢಣ, ಸರಸರ, ಬೇಗ ಬೇಗ, ಸುಯನೆ, ಇದು ತಪ್ಪಾಗುತ್ತೆ. ಸೊ ಹಂಗಾಗಿ ಆ್ಯಕ್ಚುಲಿ ಇವೆರಡು ಕರೆಕ್ಟು. ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ಇಲ್ಲಿ ವಿಗ್ರಹ ವಾಕ್ಯ ದೊಡ್ಡವನು ಪ್ಲಸ್ ಹುಡುಗ, ದೊಡ್ಡ ಹುಡುಗ, ದೊಡ್ಡ ಹುಡುಗನು. ಇದರಲ್ಲಿ ಯಾವ KS ನಿಸಾರ್ ಅಹಮದ್ ಅವರ ಸಾಹಿತ್ಯ ಕೃತಿ ಅಲ್ಲ? ಫ್ರೆಂಡ್ಸ್, ಇಲ್ಲಿ ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ಮನದೊಂದಿಗೆ ಮಾತುಕತೆ, ಇದು ನಿಸಾರ್ ಅಹಮದ್ ಅವ್ರದ್ದು. ಬಿಟ್ರೆ ದೀಪದ ಮಲ್ಲಿ ಅನ್ನೋದು ಅವ್ರದ್ದಲ್ಲ. ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲಿ ಒಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಸಂಯುಕ್ತ ವಾಕ್ಯ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಇರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಓಕೆ, ಧನ್ಯವಾದಗಳು.